ನನ್ನ ಹತ್ರ ಇಬ್ರು ಗನ್ಮೆನ್ ಇದ್ದೇ ಇರ್ತಾರೆ. ಹಾ ಸರ್. ಆಮೇಲೆ ಪಿ ಎಗಳು ಇದ್ದೇ ಇರ್ತಾರೆ. ಪಿ ಎಗಳು ಇದ್ದೇ ಇರ್ತಾರೆ. ಓಕೆ. ಅವರು ನಾನು ಡೆಲ್ಲಿ ರೆಪ್ರೆಸೆಂಟೇಟಿವ್ ಆಗಿರೋದ್ರಿಂದ ಕ್ಯಾಬಿನೆಟ್ ಸ್ಟೇಟಸ್ ಇರೋದ್ರಿಂದ ಸ್ಟಾಫ್ ಎಲ್ಲ ಒಂದು 15-16 ಜನ ಇರ್ತಾರೆ. ಅವರೆಲ್ಲರಿಗೂ ಕೆಲಸ ಇರ್ತದೆ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ವರ್ಕ್ ಮಾಡುತ್ತೆ ಸರ್ ಕಚೇರಿ? ನನಗೆ ಟೈಮೇ ಗೊತ್ತಿಲ್ಲ. ನಾನು ಓಕೆ. ಈಗ ನನ್ನ ಹತ್ರ ಗನ್ಮೆನ್ಗಳು ಈಗ ಇವ್ನು ಬಾಬು ಇದ್ದಾನೆ. ಅವನು ಬಾಬು ಅಂತ. ಬಾಬು ಓಕೆ. ಎಷ್ಟು ವರ್ಷದಿಂದ ಇದ್ದಾರೆ? ಅವನದೊಂದು ಆಸೆ ನಂದು ಕ್ಷೇತ್ರ. ಹಾ. ಅವನು ಮೊದಲು ಡ್ರೈವರ್ ಆಗಿದ್ದ. ಓಕೆ. ನಾನು ಮಂತ್ರಿ ಆಗ್ಬೇಕು, ನನ್ನ ಕಾರಲ್ಲಿ ಡ್ರೈವರ್ ಆಗ್ಬೇಕು ಅಂತ ಅವನಿಗೆ ಆಸೆ ಇತ್ತು. ಹಾ. ಹಂಗಾಗಿ ಡ್ರೈವರ್ ಸೇರ್ಕೊಂಡ. ಓಕೆ. ಮಂತ್ರಿ ಆದಾಗ ನನ್ನ ಹತ್ರ ಡ್ರೈವರ್ ಆಗಿದ್ದ. ಓ. ನನ್ನ ಮಂತ್ರಿಗಿರಿ ಮುಗಿಯೋದ್ರೊಳಗಾಗಿ ಅವನ್ನ ವಿಧಾನಸೌಧದಲ್ಲಿ ಅಪಾಯಿಂಟ್ ಮಾಡಿಬಿಟ್ಟೆ. ಓಕೆ. ನಾನೇ ಕಾನೂನು ಮಂತ್ರಿ ಆಗಿದ್ದೆ, ಅದನ್ನ ಅಪಾಯಿಂಟ್ ಮಾಡಿಸಿದೆ. ಇವ್ ವೈಫು ಕೂಡ ಅಪಾಯಿಂಟ್ ಮಾಡಿಸಿದೆ. ಓಕೆ. ಸೊ ಇಬ್ರು ಕೆಲಸದಲ್ಲಿದ್ದಾರೆ. 24 ಗಂಟೆನೂ ನಮ್ ಜೊತೆಗಿರ್ತಾನೆ. ಯಾಕೆ ಅಷ್ಟೊಂದು ಅಭಿಮಾನ? ಅವ್ರು ತುಂಬಾ ಒಳ್ಳೆ ಇದಿದೆ, ಒಳ್ಳೆ ನೇಚರ್ ಇದೆ. ಸಾಹೇಬ್ರು ಪ್ರತಿಯೊಂದಕ್ಕೂ ಸಹಾಯ ಮಾಡ್ತಾರೆ, ಕಷ್ಟ ಸುಖನೇ ಅರ್ಥ ಮಾಡ್ಕೊಳ್ತಾರೆ. ಎಷ್ಟೇ ಕೋಪ ಇದ್ರು 2 ನಿಮಿಷಕ್ಕೆ ತಣ್ಣಗಾಗ್ಬಿಡುತ್ತೆ. ಪ್ರತಿಯೊಂದಕ್ಕೂ ಸ್ಪಂದಿಸ್ತಾರೆ. ಕಷ್ಟ ಸುಖಪ್ಪ ಏನೇ ಇದ್ರು ಫಸ್ಟ್ ಊಟ ಆಯ್ತಾ ತಿಂಡಿ ಆಯ್ತಾ ಅದನ್ನೇ ಕೇಳ್ತಾರೆ. ಎಷ್ಟೇ ಕೆಲ್ಸ ಇದ್ರು ಫಸ್ಟ್ ತಿಂಡಿ ಮಾಡೋ, ಊಟ ಮಾಡೋ, ಆಮೇಲೆ ಹೋಗೋಣ ಅನ್ನೋದು ಅವ್ರದ್ದು ಇದಿದೆ. ಅದರಿಂದ ಈಗ ತುಂಬಾ ಜನ MLA ಅಥವಾ ಮಿನಿಸ್ಟರ್ಗೆ ಡ್ರೈವರ್ ಆಗ್ಬೇಕು, PA ಆಗ್ಬೇಕು ಅನ್ನುವಂತಹ ಕಾರಣಕ್ಕೆ ಬರ್ತಾರೆ, ಏನೋ ಒಂದು ವ್ಯವಸ್ಥೆ ಮಾಡ್ಕೊಂಡು ಹೋಗ್ಬಿಡ್ತಾರೆ. ನಿಮ್ಗೆ ವಿಧಾನಸೌಧದಲ್ಲಿ ಕೆಲಸ ಕೊಡಿಸಿದ್ರು, ನಿಮ್ ವೈಫ್ ಕೆಲಸ ಕೊಡಿಸಿದ್ರು, ಆದ್ರೂ ಯಾಕೆ ಬಿಟ್ಟು ಹೋಗಿಲ್ಲ ನೀವು ಅಂತ? ಅವರು ಒಳ್ಳೆ ದೊಡ್ಡತನ ಇದೆ ಅವ್ರ ಹತ್ರ. ಅವ್ರು ಇರೋವರೆಗೂ ನಾವೆಲ್ಲೂ ಬಿಟ್ಟು ಹೋಗೋದಿಲ್ಲ ಅಂತ. ಅಮೇಜಿಂಗ್. ಓಕೆ ಸರ್, ಈ ಪ್ರೀತಿ ಆಕ್ಚುಲಿ ತುಂಬಾ ಕಡಿಮೆ ಜನರಿಗೆ ಸಿಗುತ್ತೆ ಅಂತ. ಈಗ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಹತ್ರ ಇರೋ ಸ್ಟಾಫ್ ಯಾರೇ ಆದ್ರೂ ಕೂಡ, ಒಂದು ಸ್ಟಾಫ್ ಒಬ್ಬ ಅಧಿಕಾರಿ ನನ್ನ ಹತ್ರ ಬಂದ್ರೆ 15 ವರ್ಷ 20 ವರ್ಷ ಆದ್ರೂ ಕೂಡ ನಾನು ಬಿಟ್ಟು ಹೋಗೋದಿಲ್ಲ. ಆತರ ನನ್ನ ಒಂದು ಡಿಫ್ರೆಂಟ್ ವಾತಾವರಣ. ನನ್ನ ಆಡಳಿತವನ್ನ ಎಲ್ಲ ನೋಡ್ಕೋಬೇಕಾದ ಅಧಿಕಾರಿಗಳೇ ಸ್ವಯಂ ಪ್ರೇರಿತರಾಗಿ ನಿಂತು ಕೆಲಸ ಮಾಡ್ತಾರೆ. ಈ ತರದೊಂದು ವಿಶಿಷ್ಟವಾದಂತ ವಾತಾವರಣವನ್ನ ನಾನು ಸೃಷ್ಟಿ ಮಾಡಿದ್ದೇನೆ. ಮತ್ತೆ ಇಲ್ಲಾಗಿ ನನ್ನ ಹತ್ರ ಇರ್ತಕ್ಕಂಥ ಬುಕ್ಸ್ಗಳು ಅಪರೂಪವಾಗಿರ್ತಕ್ಕಂಥ ಬುಕ್ಸ್ಗಳೆಲ್ಲದೂ ಕೂಡ ಜನಸಾಮಾನ್ಯರಿಗೆ ಸಹಾಯ ಆಗ್ತಕ್ಕಂಥದ್ದು. ಮತ್ತು ನಾನು ಕೃಷಿ ಮಂತ್ರಿ ಆದಾಗ ಅವಾಗಿಂದಲೂ ಕೂಡ ದಾಖಲಾತಿಗಳು ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಕೂಡ ಇದ್ದಾವೆ. ಇದು ಕಚೇರಿ ಅಲ್ಲ ಸರ್? ಇದು ಕಚೇರಿ. ಹೌದು. ರವಿ ಅಂತೇಳಿ. ರವಿ ಬಂದು 40 ವರ್ಷ ಆಯ್ತಾ? 40 ವರ್ಷದಿಂದ ಆತ ತೀರ್ಥಹಳ್ಳಿ ಕಡದಾಳ್ ಮಂಜಪ್ಪನವರ ಕಸಿನ್. ಅವತ್ತು 40 ವರ್ಷದಿಂದಲೂ ಚುನಾವಣೆ ಗೆಲ್ಲಿ ಸೋಲ್ಲಿ ನನ್ನ ಜೊತೆಲಿ ಇದ್ದಾರೆ. ಅಮೇಜಿಂಗ್. ಓಕೆ, ಫಸ್ಟ್ ಎಲ್ಲಿ ಪರಿಚಯ ಆದ್ರೂ ಹೇಗೆ ಅಂತ? ಇಲ್ಲೇನೆ ಮನೇಲೆ ನಮ್ ಬ್ರದರ್ ಒಬ್ರು MLA ಆಗಿದ್ರು, ಕಡದಾಳ್ ದಿವಾಕರ್ ಅಂತ. ಇವ್ರ ಕ್ಲೋಸ್ ಫ್ರೆಂಡ್ ಇದ್ರು. ಅವಾಗ ಕಾಂಟ್ರಾಕ್ಟ್ ಆಯ್ತು. ಅವಾಗ ನಾನು ಡಿಗ್ರಿ ಮಾಡ್ಕೊಂಡು ಬಂದೆ. ಅವಾಗ ಇವ್ರು ಇಷ್ಟ ಆಯ್ತು, ಹಂಗಾಗಿ ಇಲ್ಲಿ ಜಾಯಿನ್. ಓಕೆ ಸರ್, ಯೂಶಲಿ 1 ವರ್ಷ 2 ವರ್ಷ ಅಥವಾ ಟರ್ಮ್ ಮುಗಿಯೋವರೆಗೂ ಏನಾದ್ರೂ ಒಂದು ಮನಸ್ತಾಪ ಸಣ್ಣದಾಗಿ ಬಂದ್ಬಿಟ್ರು ಹೋಗ್ಬಿಡ್ತಾರೆ ಜನ. ಬಟ್ 40 ವರ್ಷ ಹೆಂಗ್ ಮೇಂಟೈನ್ ಮಾಡ್ತಾರೆ ಅಂತ ಈ ಜನರನ್ನ ಹಿಡಿದು ಇಟ್ಕೊಳ್ಳೋದಕ್ಕೆ? ಇವ್ರ ಕ್ಯಾರೆಕ್ಟರ್ ಆತರ ಇರುತ್ತೆ, ಒಳ್ಳೆತನ ಇರುತ್ತೆ. ಅಷ್ಟು ಒಳ್ಳೆತನ ಇದಿರುತ್ತೆ. ಯಾರಿಗೂ ಹೊರಗಡೆ ಹೋಗಮ್ಮ ಒಂದ್ಸತಿ ಇದಾದ್ರೆ ಮತ್ತೆ ಡಿಸ್ಕನೆಕ್ಟ್ ಮಾಡ್ಬೇಕು ಅಂತ ಮನ್ಸು ಬರಲ್ಲ. ಹೋಗ್ಲಿ, ಸ್ಯಾಲರೀಸ್ ಎಲ್ಲ ಹೈಕ್ ಆಗುತ್ತಾ? ಅದೆಲ್ಲ ಆಗಲ್ಲ. ಗವರ್ಮೆಂಟ್ ಎಂಪ್ಲಾಯಿ ನಾವು.